ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಎಕ್ಸ್ಟ್ರೀಮ್ ಜಾಬ್ ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರೋದ್ರಿಂದ ಸಣ್ಣ ರಿವ್ಯೂ ಏನು ಬೇಡ ಅನ್ಕೊಂಡಿದೀನಿ. ಡೈರೆಕ್ಟ್ ಆಗಿ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನನಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ, ಇನ್ನಷ್ಟು ಈ ತರ ಒಳ್ಳೆ ಒಳ್ಳೆ ಮೂವೀಸ್ ನ ಮಾಡೋದಕ್ಕೆ. ಮಿಸ್ ಮಾಡಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಎರಡನೇ ಸರ್ತಿ ಕೂಡ ಆ ಮಾಫಿಯಾ ಬಾಸ್ ನ ನಮ್ ಪೊಲೀಸ್ ಟೀಮ್ ಅವರು ಮಿಸ್ ಮಾಡ್ಬಿಟ್ರು. ಅದರಿಂದ ತುಂಬಾ ಬೇಜಾರಾಗಿರ್ಬೇಕಾದ್ರೆ ಅದೇ ಟೈಮ್ಗೆ ನ್ಯೂಸ್ ರಿಪೋರ್ಟರ್ಸ್ ಇಬ್ರು ಬಂದಿರ್ತಾರಲ್ವಾ, ನಿಮ್ ರೆಸ್ಟೋರೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತೀವಿ ಅಂದಾಗ ಕ್ಯಾಪ್ಟನ್ ಬೇಡ ಅಂತ ಹೇಳಿ ಓಡಿಸ್ಬಿಟ್ಟಿರ್ತಾರೆ. ಅವ್ರು ಟೆನ್ಷನ್ ಆಗ್ಬಿಟ್ಟೀಗ ರೆಸ್ಟೋರೆಂಟ್ ಬಗ್ಗೆ ತಪ್ಪಾದ ಪ್ರಚಾರಣೆ ಮಾಡ್ತಾ ಇರ್ತಾರೆ. ಇವ್ರು ಅದೇ ಚಿಕನ್ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾ ಇದಾರೆ, ಹೆಸರು ಚೇಂಜ್ ಮಾಡಿ ಅಂತ. ಅದರಿಂದ ಅವ್ರಿಗೆ ವ್ಯಾಪಾರನೂ ಹೋಯ್ತು. ಈಗ ಇವರು ಕ್ರಿಮಿನಲ್ ಹಿಡಿಯೋ ಕೆಲಸನ ಬಿಟ್ಟಿದ್ರೆ ರೆಸ್ಟೋರೆಂಟ್ ನ ನಡೆಸ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಚೀಫ್ ಕೂಡ 5 ಜನನ ಸಸ್ಪೆಂಡ್ ಮಾಡ್ಬಿಟ್ರು. ಈ ವಿಷಯ ಅವ್ರ ಹೆಂಡತಿ ಗೊತ್ತಾದ್ಮೇಲೆ ಅವ್ರ ಹೆಂಡತಿ ಧೈರ್ಯ ಹೇಳ್ತಾರೆ, ಬಿಡ್ರಿ ಪರವಾಗಿಲ್ಲ, ಆ ಕೆಲಸ ಹೋದ್ರೆ ಏನು, ನಿಮ್ದು ರಿಟೈರ್ಮೆಂಟ್ ಫಂಡ್ ಅಮೌಂಟ್ ಇದೆ ಅಲ್ವಾ, ಅದನ್ನ ಇಟ್ಟು ನಾವ್ ಯಾವ್ದನ್ನು ಶಾಪ್ ನಡೆಸೋಣ, ಅದರಿಂದ ನಮ್ಗೆ ಡೈಲಿ ಅಮೌಂಟ್ ಬರುತ್ತೆ, ನಮ್ಗೆ ಅದೇ ಸಾಕು ಅಂತ ಹೇಳಿ ಧೈರ್ಯ ಹೇಳ್ತಾಳೆ. ಆದ್ರೆ ಇವಳು ಗೊತ್ತಿಲ್ಲತಾನೆ ಆ ದುಡ್ಡನ್ನ ಎತ್ಕೊಂಡಿರೋದು. ಇದು ಗೊತ್ತಾದ್ರೆ ಅವ್ರ ಹೆಂಡತಿ ಎಲ್ಲಿ ಹೊಡೆದು ಓಡಿಸ್ತಾಳೋ ಅಂತ ಕ್ಯಾಪ್ಟನ್ ಅವಳನ್ನ ಹಿಡ್ಕೊಂಡು ಅಂತ ಅಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಮಾಫಿಯಾ ಬಾಸ್ ನ ತೋರಿಸ್ತಾರೆ. ಅವ್ನ್ ಕೂಡ ನ್ಯೂಸ್ ನೋಡ್ತಾ ಇರ್ಬೇಕಾದ್ರೆ ಈ ರೆಸ್ಟೋರೆಂಟ್ ಬಗ್ಗೆ ನ್ಯೂಸೇ ಬರ್ತಾ ಇರುತ್ತೆ. ಏನಿದು ನ್ಯೂಸ್ ಅಂತ ಕೇಳಿದಾಗ ಆ ಲೋಕಲ್ ಡೌನ್ ಮತ್ತೆ ಅವ್ರ ಕಡೆಯವರೆಲ್ಲ ಹೇಳ್ತಾರೆ, ನಾವ್ ಇದಕ್ಕೂ ಮುಂಚೆ ಆ ರೆಸ್ಟೋರೆಂಟ್ ಎದುರುಗಡೆ ಇರೋ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಿದ್ದು. ಆ ರೆಸ್ಟೋರೆಂಟ್ ಗೆ ಜಾಸ್ತಿ ಜನ ಬರ್ತಾ ಇದಾರೆ, ಆತರ ಜಾಗದಲ್ಲಿ ನಾವ್ ನಮ್ ಬಿಸ್ನೆಸ್ ನ ಮಾಡಕ್ ಆಗಲ್ಲ ಅಂತಾನೆ ಅಲ್ಲಿಂದ ನಾವ್ ವೆಕೇಟ್ ಮಾಡಿದ್ದು. ಅದನ್ನ ಯಾಕೆ ಕೇಳ್ತಾ ಇದೀರಾ ಅಂದಾಗ ಆ ಮ್ಯಾನೇಜರ್ ಗೆ ಒಂದ್ ಐಡಿಯಾ ಬರುತ್ತೆ. ಸರ್, ನಾವ್ ಯಾಕೆ ನಮ್ ಡ್ರಗ್ಸ್ ಸಪ್ಲೈನ ಮಾಡೋದಕ್ಕೆ ಈ ಶಾಪ್ ನನ್ನೇ ಯೂಸ್ ಮಾಡ್ಕೋಬಹುದು ಅಂದಾಗ ಬಾಸ್ ಅರ್ಥ ಆಗಲ್ಲ, ಏನ್ ವಿಷಯ ಅಂತ ಕೇಳಿದಾಗ, ಇಲ್ಲ ಈಗ ನಮ್ ಊರಲ್ಲೇ ಹೈ ರೇಟೆಡ್ ರೆಸ್ಟೋರೆಂಟ್ ಅಂದ್ರೆ ಇದೆ, ಇದ್ರನ್ನ ಫ್ರಾಂಚೈಸಿ ಒಂದ್ ತಗೊಂಡು ಇದೇ ಚಿಕನ್ ಶಾಪ್ ಅಂಗಡಿ ಹೆಸರು ಮೇಲೆನೆ ನಾವು ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡಿದ್ರೆ ಯಾರಿಗೂ ಡೌಟ್ ಬರೋದಿಲ್ಲ, ನಮ್ ವ್ಯಾಪಾರನು ಕರೆಕ್ಟ್ ಆಗಿ ನಡೆಯುತ್ತೆ ಅಂದಾಗ ಆ ಬಾಸ್ ಕೂಡ ಇದು ಸರಿ ಅನ್ಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮ್ಯಾನೇಜರ್ ಹೋಗಿ ನಮ್ ಕ್ಯಾಪ್ಟನ್ ಹತ್ರ ಮಾತಾಡ್ತಾನೆ. ಅವ್ರ ರೆಸ್ಟೋರೆಂಟ್ ಹೋಗ್ಬಿಟ್ಟು, ನೋಡಿ ನಿಮ್ ರೆಸ್ಟೋರೆಂಟ್ ಬಗ್ಗೆ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರು, ತುಂಬಾನೇ ಕೇವಲವಾಗಿ ಮಾತಾಡಿದ್ರು ಅಂತ ನೀವೇನು ಫೀಲ್ ಆಗ್ಬೇಡಿ. ಈ ಜನಗಳಿಗೆಲ್ಲ ಇವತ್ತು ಅದು ಜಸ್ಟ್ ಒಂದು ಹಾಟ್ ನ್ಯೂಸ್ ಅಷ್ಟೇ, ನಾಳೆ ನಾಳಿದ್ದು ಅದನ್ನ ಮರ್ತೋಗ್ತಾರೆ. ಆದ್ರೆ ನಿಮ್ ರೆಸ್ಟೋರೆಂಟ್ ನ ಫ್ರಾಂಚೈಸಿ ನಮಗ್ ಕೊಡಿ, ನಾವ್ ಅದನ್ನ ದುಡ್ಡು ಕೊಟ್ಟು ತಗೊಳ್ತೀವಿ, ನಿಮ್ಮನ್ನ ಬೇರೆ ಲೆವೆಲ್ ಗೆ ನಾವು ಬೆಳೆಸ್ತೀವಿ ಅಂತ ಹೇಳಿ ಇವ್ರ ಮುಂದೆ ಸೂಟ್ ಕೇಸ್ ನ ತೆಗೆದು ಹಣ ತೋರಿಸಿದಷ್ಟೇ ಈ 5 ಜನ ಫುಲ್ ಬೆರ್ಗಾಗ್ಬಿಟ್ರ. ಅದನ್ನ ನೋಡಿ, ಸರ್ ಏನ್ ಸರ್ ಇನ್ನೂ ನಿಂತ್ಕೊಂಡಿದ್ದೀರಾ, ಬನ್ನಿ ಸರ್ ಕುತ್ಕೊಂಡ್ ಮಾತಾಡಿ ಅಂತ ಹೇಳಿ ಸಖತ್ ಮರ್ಯಾದೆ ಕೊಡ್ತಾರೆ. ಅದಾದ್ಮೇಲೆ ಕ್ಯಾಪ್ಟನ್ ಕೂಡ ಡೀಲಿಂಗ್ ಒಳ್ಳೇದೇ ಅನ್ಸುತ್ತೆ, ಯಾಕಂದ್ರೆ ಇವಾಗ ಸದ್ಯಕ್ಕೆ ಸಸ್ಪೆಂಡ್ ಆಗಿದ್ದಾರೆ, ಇನ್ ವ್ಯಾಪಾರ ಆದ್ರೂ ಮಾಡೋಣ ಅಂತ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಈಗ ಅವರೆಲ್ಲ ಹೋದ್ಮೇಲೆ ನೈಟ್ ಇವರೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಕ್ಯಾಪ್ಟನ್ ಹೇಳ್ತಾರೆ, ಇಷ್ಟು ದಿನ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ, ನನ್ಗೆ ಸರಿಯಾದ ಸಂಬಳನೂ ಸಿಗ್ಲಿಲ್ಲ, ನನ್ನ ಫ್ಯಾಮಿಲಿಗೆ ನಾನು ಸಪರೇಟ್ ಆಗಿ ಟೈಮ್ ಕೂಡ ಸ್ಪೆಂಡ್ ಮಾಡಿಲ್ಲ, ಸರಿನೋ ತಪ್ಪೋ ಈ ಅಂಗಡಿ ನನ್ನ ಹುಡ್ಕೊಂಡ್ ಬಂದಿದೆ, ಈ ಪೊಲೀಸ್ ಕೆಲಸ ಎಲ್ಲ ಬಿಟ್ಟು ಇದನ್ನೇ ಮಾಡೋಣ ಅಂತ ಅನ್ಕೊಂಡಿದೀನಿ, ನೀವು ಸಸ್ಪೆನ್ಷನ್ ಮುಗಿಯೋವರೆಗೂ ಇಲ್ಲೇ ಕೆಲಸ ಮಾಡ್ಕೊಂಡಿರಿ, ಬರೋ ಅಮೌಂಟ್ ಅಲ್ಲಿ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ, ಅದಕ್ ಮೇಲೆ ನಿಮ್ ಮನ್ಸಿಗೆ ಬಿಟ್ಟಿದ್ದು ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ ಅಂತ ತುಂಬಾನೇ ಪಾಪ ಫೀಲಿಂಗ್ ಇಂದ ಮಾತಾಡ್ತಾರೆ. ಹಂಗ ಹೇಳಿದ್ದೆ ತಡ ನೆಕ್ಸ್ಟ್ ಡೇ ಇಂದಾನೆ ಶಾಪ್ ನ ರಿಓಪನ್ ಮಾಡೋದ್ರಲ್ಲಿ ಎಲ್ಲರೂ ಸಖತ್ ಜೋಶಾಗಿ ಇಳಿದು ಫೈರ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇನ್ನೊಂದ್ ಕಡೆ ಮಾಫಿಯಾ ಬಾಸ್ ನ ತೋರಿಸ್ತಾರೆ. ಅವರು ಅವ್ರದ್ ಕೆಲ್ಸಕ್ಕೆ ಯೂಸ್ ಆಗೋ ತರ ಇನ್ನೊಬ್ಬನ ಹೋಗಿ ಮೀಟ್ ಮಾಡ್ತಾರೆ. ನಿನ್ನ ಹತ್ರ ಒಂದು ಬಿಸ್ನೆಸ್ ಡೀಲ್ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅವನಂತಾನೆ, ಇದಕ್ಕೂ ಮುಂಚೆ ಇಬ್ರು ಸೇರಿನೇ ಕೆಲಸನ ಮಾಡ್ತಾ ಇದ್ವಿ, ಆದ್ರೆ ಟ್ರಿಕ್ಕಿಯಾಗಿ ನನ್ನ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಳ್ಳೋ ತರ ಮಾಡಿ ನೀನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ, ಈಗ ಮತ್ತೆ ನಿನ್ನ ನಂಬು ಅಂತ ಹೇಳಿದ್ರೆ ನಾನೇ ನಂಬಕ್ಕಾಗತ್ತೆ ಅಂದಾಗ ಮಾಫಿಯಾ ಬಾಸ್ ಹೇಳ್ತಾನೆ, ಅಯ್ಯೋ ಜಿ ಅದೆಲ್ಲ ಅವಾಗ ಆಗಿರೋದಲ್ವಾ, ಅದೆಲ್ಲ ತುಂಬಾ ಹಳೆ ಕತೆ, ಅದನ್ನ ನಾನ್ ಮರ್ತೇ ಬಿಟ್ಟಿದೀನಿ, ಮತ್ತೆ ನನ್ನ ಹತ್ರ ಎಲ್ಲ ಮಾಡೋದಿಲ್ಲ, ಈಗ ನನ್ನ ಹತ್ರ ಸೂಪರ್ ಡೀಲಿಂಗ್ ಒಂದ್ ಬಂದಿದೆ, ಒಂದು ಪಾಪ್ಯುಲರ್ ಆಗಿರೋ ಚಿಕನ್ ಫ್ರಾಂಚೈಸಿನ ನಾನ್ ತಗೊಂಡಿದೀನಿ, ಆ ಫ್ರಾಂಚೈಸಿನ ನೀವ್ ತಗೊಳ್ಳಿ, ಚೈನಾ ಇಂದ ಬರೋ ಮಾಲ್ ನ ನಾನ್ ನಿಮ್ಗೆ ಸಪ್ಲೈ ಮಾಡ್ತೀನಿ, ಅದಕ್ಕಾಗಿರೋ ಅಮೌಂಟ್ ನ ನೀವ್ ನನಗ್ ಕೊಟ್ಬಿಡಿ, ಈಗ ಚಿಕನ್ ಫ್ರಾಂಚೈಸಿ ನಿಮ್ ಹತ್ರ ಕೊಡ್ತೀನಲ್ವಾ, ಚಿಕನ್ ಡೆಲಿವರಿ ಮಾಡೋ ತರನೇ ನಿಮಗ್ ಕೊಟ್ಟಿರೋ ಮಾಲ್ ನ ನೀವು ಡೆಲಿವರಿ ಮಾಡ್ಕೊಳ್ಳಿ, ಹೆಂಗೆ ಡೀಲಿಂಗ್ ಓಕೆನಾ ಅಂತ ಕೇಳ್ತಾರೆ. ಸರಿ ಐಡಿಯಾ ಎಲ್ಲ ಚೆನ್ನಾಗೇ ಇದೆ, ಫಸ್ಟ್ ನೀವ್ ಮಾಲ್ ಎಲ್ಲ ತಂದು ನನ್ ಕೈ ಕೊಡಿ, ಆಮೇಲೆ ಡೀಲಿಂಗ್ ಎಲ್ಲ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಈ ಫ್ರಾಂಚೈಸಿ ಅನ್ನೋ ಹೆಸರಲ್ಲಿ, ಅಂದ್ರೆ ಚಿಕನ್ ಫ್ರಾಂಚೈಸಿ ಅನ್ನೋ ಹೆಸರಲ್ಲಿ ಇನ್ನೊಂದ್ ಶಾಪ್ ನ ಈ ವಿಲನ್ ಕಡೆ ಓಪನ್ ಮಾಡಿರ್ತಾರಲ್ಲ, ಇವ್ರು ಕಂಪ್ಲೀಟ್ ಫೋಕಸ್ ಇರೋದೇ ಇವ್ರಿಗೆ ಬರೋ ಮಾಲ್ ನ ಅಂದ್ರೆ ಡ್ರಗ್ಸ್ ನೆಲ್ಲ ಸಪ್ಲೈ ಮಾಡ್ಬೇಕು ಅಂತ. ಅದ್ರಿಂದಾನೇ ಅಂಗಡಿಗೆ ಬರೋರ್ನೆಲ್ಲ ಇವರು ಸರಿಯಾಗಿ ಗಮನಿಸ್ಕೊಳ್ಳೋದಿಲ್ಲ. ಇದರಿಂದ ಶಾಪ್ ಬಂದಿರೋ ಕಸ್ಟಮರ್ಸ್ಗೂ ಮತ್ತೆ ಆ ಶಾಪ್ ನ ರನ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಗಲಾಟೆಗಳಾಗ್ಬಿಡುತ್ತೆ. ಇದು ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಬೇರೆ ಆಗ್ಬಿಡುತ್ತೆ. ಈ ವಿಷಯ ತಿಳ್ಕೊಳ್ಳೋ ನಮ್ ಕ್ಯಾಪ್ಟನ್ ಮತ್ತೆ ಪೊಲೀಸ್ ಟೀಮ್ ಅವ್ರಿಗಲ್ಲ, ಏನಿದು ನಮ್ ಚಿಕನ್ ಹೆಸರಲ್ಲಿ ಇವ್ರ ಈ ತರ ತುಂಬಾನೇ ಅನ್ಯಾಯ ಮಾಡ್ತಿದ್ದಾರೆ, ಇದೇ ತರ ಹೋದ್ರೆ ನಮ್ ಪ್ರಾಡಕ್ಟ್ ಅಂದ್ರೆ ನಮ್ ಬಿಸ್ನೆಸ್ ಕೆಟ್ಟೋಗ್ಬಿಡತ್ತಲ್ವಾ, ಫಸ್ಟ್ ಇದ್ರ ಬಗ್ಗೆ ಆ ಮ್ಯಾನೇಜರ್ ಹತ್ರ ಮಾತಾಡ್ಬೇಕು ಅಂತ ಆ ಲೋಕಲ್ ಡೌನ್ ಒಬ್ಬ ಮ್ಯಾನೇಜರ್ ನ ಸೆಟ್ ಮಾಡಿರ್ತಾರಲ್ಲ ಅವನ್ನ ಕರೆದು ಮಾತಾಡ್ತಾರೆ. ಹಲೋ ಮಿಸ್ಟರ್, ಏನ್ ನಡೀತಾ ಇದೆ, ಆ ಫ್ರಾಂಚೈಸಿಯಲ್ಲಿ ಈ ತರ ಪ್ರಾಬ್ಲಮ್ ಎಲ್ಲ ಹೋಗ್ತಾ ಇದೆ, ಇದೇ ತರ ಹೋಗ್ತಾ ಇದ್ರೆ ನೆಕ್ಸ್ಟ್ ಟೈಮ್ ನಾನು ಫ್ರಾಂಚೈಸಿನ ಕ್ಲೋಸ್ ಮಾಡ್ಬಿಡ್ತೀನಿ, ನಿಮ್ಗೆ ಕೊಡಲ್ಲ ಅಂತ ಹೇಳಿ ಬೆದರ್ಸಿ ಕಳಿಸ್ತಾರೆ. ಇದೇ ನಾರ್ಮಲ್ ಪೀಪಲ್ ಯಾರಾದ್ರೂ ಶಾಪ್ ನ ತಗೊಂಡಿದ್ರೆ ಈ ತರ ಬೆದರ್ಸಿ ಬಿಟ್ಬಿಡ್ತಾ ಇದ್ರು, ಆದ್ರೆ ಇವ್ರು ಪೊಲೀಸ್ ಅಲ್ವಾ, ಸೊ ಫ್ರಾಂಚೈಸಿ ಶಾಪ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಜಂಗಿನ ಕಲ್ಸಿ ವಾಚ್ ಮಾಡಕ್ ಹೇಳ್ತಾರೆ. ಅವನು ಪ್ರತಿಯೊಂದು ವಾಚ್ ಮಾಡ್ತಾನೆ, ಅಲ್ಲಿ ನಡೆಯೋದೆಲ್ಲ ತುಂಬಾನೇ ವ್ಯತ್ಯಾಸವಾಗಿರುತ್ತೆ. ಡೆಲಿವರಿ ಮಾಡ್ತೀನಿ ಅಂತ ಗಾಡಿಯಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗೋನು ಒಂದು ಚಿಕ್ಕದು ಡೆಲಿವರಿ ಬಾಕ್ಸ್ ಅಲ್ಲಿ 20 ಬಾಕ್ಸ್ ಅನ್ನ ಅಂದ್ರೆ 20 ಪಾರ್ಸಲ್ ನ ಇಡ್ತಾನೆ. ಸರಿ, ಅದನ್ನ ಎತ್ಕೊಂಡೋಗಿ ಡೆಲಿವರಿ ಮಾಡ್ತಾನಲ್ಲ, ಚಿಕನ್ ತಾನೇ ಡೆಲಿವರಿ ಮಾಡೋದು, ಅವ್ರ ಅದನ್ನ ತಗೊಂಡು
ತಗೊಂಡೋಗಿ ಒಳಗಡೆ ಇಟ್ಕೊಂಡು ತಿನ್ಬೇಕು, ಆದ್ರೆ ಅದನ್ನ ಹೊಸ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರೆ. ಅಲ್ಲಿ ಏನ್ ನಡೀತದೆ ಅಂತ ಪ್ರಾಪರ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ ಪ್ರತಿಯೊಂದು ಜಂಗಿ ಬಂದು ಕ್ಯಾಪ್ಟನ್ ಹತ್ರ ಹೇಳಿದಾಗ ಎಲ್ಲರಿಗೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನಾವ್ ಇದನ್ನ ಕಂಡಿಡಿಬೇಕಂದ್ರೆ ಚಿಕನ್ ಎಲ್ಲೆಲ್ಲ ಡೆಲಿವರಿ ಆಗುತ್ತೋ ಅದಕ್ಕೆಲ್ಲ ನಾವು ಒಬ್ಬೊಬ್ಬರು ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಅದನ್ನೆಲ್ಲ ನಾವು ಕಣ್ಗಾಣಿಸ್ಬೇಕು ಅಂತ ಹೇಳ್ತಾರೆ. ಆತರ ಕ್ಯಾಪ್ಟನ್ ಕೂಡ ಒಬ್ಬನ ಫಾಲೋ ಮಾಡ್ಕೊಂಡು ಹೋದಾಗ ಅವನೊಂದು ಕಸ್ಟಮರ್ಗೆ ಆ ಡೆಲಿವರಿನ ಕೊಟ್ಟಿರ್ತಾನಲ್ಲ, ಅವನ್ನ ಹಿಡಿದು ಏನೋ ನಡೀತಾ ಇದೆ ಅಂತ ಕ್ಯಾಪ್ಟನ್ ಕೇಳಿದಾಗ ಅವನ್ನ ನೋಡಿದ್ರೇನೆ ಭಯಂಕರವಾಗಿರ್ತಾನೆ. ಯಾಕಂದ್ರೆ ಕಣ್ಣು ನೋಡಿದ್ರೆ ಒಳ್ಳೆ ರೆಡ್ ಟೊಮೆಟೊ ಹಣ್ಣು ತರ ಆಗ್ಬಿಟ್ಟಿರುತ್ತೆ. ಪ್ಲಸ್ ಅವ್ನ ಕೈಯಲ್ಲಿ ಫುಲ್ ಆಗಿ ಇಂಜೆಕ್ಷನ್ ಹಾಕೊಂಡಿರೋ ಮಾರ್ಕ್ಸ್ ಇರುತ್ತೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇವನು ಡ್ರಗ್ಸ್ ಗೆ ಫುಲ್ ಆಗಿ ಅಡಿಕ್ಟ್ ಆಗಿದ್ದಾನೆ ಅಂತ. ಸೊ ಇವರು ಚಿಕನ್ ಡೆಲಿವರಿ ಮಾಡ್ತಾ ಇಲ್ಲ, ಏನೋ ಡ್ರಗ್ಸ್ ನ ಡೆಲಿವರಿ ಮಾಡ್ತಿದಾರೆ ಅಂತ ಕ್ಯಾಪ್ಟನ್ ಅರ್ಥ ಮಾಡ್ಕೊಳ್ತಾರೆ. ಕ್ಯಾಪ್ಟನ್ ಮಾತ್ರನೇ ಅಲ್ಲ, ಕ್ಯಾಪ್ಟನ್ ತರನೇ ಇನ್ನೂ 4 ಜನ ಕೂಡ ಬೇರೆ ಬೇರೆ ಜಾಗಗಳಿಗೆ ಆ ಡೆಲಿವರಿ ಮಾಡೋರ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವರೆಲ್ಲ ಕೂಡ ಡ್ರಗ್ಸ್ ನಾನೇ ಸಪ್ಲೈ ಮಾಡ್ತಾ ಇರೋದು ಅಂತ ಕಂಡಿಡಿದ್ ಬಿಟ್ರು. ಈಗ ಇದಕ್ಕೆ ಪ್ರೂಫ್ ಏನಾದ್ರು ಬೇಕಲ್ವಾ, ಅದಕ್ಕೆ ಜಂಗಿ ಏನ್ ಮಾಡ್ತಾನೆ, ಒಳಗಡೆ ಹೋಗಿ ಪಾರ್ಸಲ್ ಕವರ್ ಅಲ್ಲಿರೋ ಡ್ರಗ್ಸ್ ನ ಸ್ವಲ್ಪ ಎತ್ಕೊಂಡ್ಬಂದು ಇವ್ರ ಶಾಪ್ ಅಲ್ಲಿ ಇಡ್ತಾನೆ. ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ, ಇವ್ನಿಗೂ ಗೊತ್ತಾಗೋತಿಲ್ಲ ಡ್ರಗ್ಸ್ ನಾನೇ ಸಪ್ಲೈ ಮಾಡ್ತಾ ಇರೋದು ಅಂತ. ಸೊ ಇವ್ರು ನಿಂಗೆ ಬಿಟ್ರೆ ಆಗಲ್ಲ ಅಂತ ಇವ್ರು ಡೈರೆಕ್ಟ್ ಆಗಿ ಆಕ್ಷನ್ ಗೆ ಇಳಿದ್ ಬಿಟ್ರು. ಒಳಗಡೆ ಹೋದವರು ಫುಲ್ ಆಗಿ ಹೊಡೆದು ಧ್ವಂಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದ್ರ ಪಾಪ ಜಸ್ಟ್ ಮಿಸ್ ಅಲ್ಲಿ ಇವ್ರನ್ನ ಹಿಂದ್ಗಡೆಯಿಂದ ಒಬ್ಬ ಚೇರ್ ಅಲ್ಲಿ ಹೊಡೆದು ಇವ್ರಿಗೆ ಜ್ಞಾನ ತಪ್ಪ ತರ ಮಾಡ್ಬಿಟ್ಟ. ಅದಾದ್ಮೇಲೆ ಇವ್ರನ್ನ ಕಟ್ಟಿ ಎಳ್ಕೊಂಡ್ ಬಂದು ಇವ್ರ ಗೋಡೌನ್ ಅಲ್ಲಿ ಹಾಕಿರ್ತಾರೆ. ಈಗ ಈ ಜಾಗಕ್ಕೆ ಮಾಫಿಯಾ ಬಾಸ್ ಬರ್ತಾನೆ. ಅವನು ಬಂದವನು ಏನಿದೆ ಅಂತ ಹೇಳ್ಬಿಟ್ಟು ಅವನೆಲ್ಲ ಚೆಕ್ ಮಾಡಿ ನೋಡಿದಾಗ ಅವ್ನು ಪರ್ಸ್ ತೆಗೆದ್ ನೋಡಿದ್ರೆ ಇವನೊಬ್ಬ ಪೊಲೀಸ್ ಅಂತ ಗೊತ್ತಾಗುತ್ತೆ. ಅದಕ್ಕಾಗಿರೋ ಐಡಿ ಕಾರ್ಡ್ ನ ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಇವರೊಂದು ಫ್ರಾಂಚೈಸಿನ ತಗೊಂಡಿದಾರಲ್ಲ, ಅದ್ರಲ್ಲಿ ಇವನೊಬ್ಬ ಮೆಂಬರ್ ಅಂತ ಗೊತ್ತಾಗುತ್ತೆ. ಅದರಿಂದ ಲೋಕಲ್ ಡೌನ್ ಟೆನ್ಷನ್ ಆಗ್ಬಿಡ್ತಾನೆ, ಮ್ಯಾನೇಜರ್ ಮೇಲೆ ಕೂಗಾಡ್ತಾನೆ. ಇವನೊಬ್ಬ ಪೊಲೀಸ್ ಅಂತ ಗೊತ್ತಿದ್ದು ಕೂಡ ನಮ್ಮನ್ನ ಬೇಕಂತ ಇದ್ರಲ್ಲಿ ಸಿಕ್ಕಾಕಿಸ್ತೀಯ ಅಂತ ಹೇಳಿ ಸರ್ಯಾಗಿ ಹೊಡಿತಾನೆ. ಅದಾದ್ಮೇಲೆ ಲೋಕಲ್ ಡೌನ್ ಕೇಳ್ತಾನೆ, ಬಾಸ್ ಈಗ ಸದ್ಯಕ್ಕೊಬ್ಬ ಸಿಕ್ಕಿದಾನೆ, ಇವನ್ ಜೊತೆಗ 4 ಜನನ ಕೂಡ ಕ್ಲೋಸ್ ಮಾಡ್ಬಿಡೋಣ, ಅವ್ರನ್ನ ಸಾಯಿಸ್ಬಿಡೋಣ ಅಂತ ಕೇಳಿದಾಗ ಈ ಮಾಫಿಯಾ ಬಾಸ್ ಹೇಳ್ತಾರೆ, ಬೇಡ ಬೇಡ, ಇವಾಗ ನಾವೇನಾದ್ರೂ ಕೆಲಸನ ಮಾಡಿದ್ರೆ ನಾವೇ ಸಿಕ್ಕಾಕೊಳ್ಳೋದು. ಅದೇ ಫ್ರಾಂಚೈಸಿನ ನನ್ಗೆ ಆಪೋಸಿಟ್ ಆಗಿರೋ ಎನಿಮಿ ಹತ್ರ ಕೊಟ್ಬಿಟ್ಟಿದೀವಲ್ಲ, ಅವ್ನ್ ನೋಡ್ಕೊಂತಾನೆ ಬಿಡು. ಈಗ ಮಾಲ್ ಬಂದಿದೆ, ನಾನು ಅವ್ನ್ಗೆ ಅದನ್ನ ಕೊಟ್ಬಿಟ್ಟು ಅವನ ಹತ್ರ ಫಸ್ಟ್ ನಾನು ದುಡ್ಡು ತಗೊಂಡ್ ಬರ್ತೀನಿ. ಅದಾದ್ಮೇಲೆ ಪೊಲೀಸ್ ಅವ್ರನ್ನೆಲ್ಲ ಸಾಯಿಸ್ಬಿಡೋಣ, ಅವಾಗ ಅದ್ ನಮ್ಮ ಮೇಲೆ ಬರೋದಿಲ್ಲ, ಇದ್ರಲ್ಲಿ ಸಿಕ್ಕಾಕೊಳ್ಳೋದವನೇ, ಅದರಿಂದ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಈಗ ನಾನು ಫಸ್ಟ್ ಹೋಗಿ ಮಾಲ್ ಕೊಟ್ಬಿಟ್ಟು ಅವನ ಹತ್ರ ಅಮೌಂಟ್ ಇಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಮಾಫಿಯಾ ಬಾಸ್ ಅಲ್ಲಿಂದ ಹೊರಟೋಗ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಜಂಗಿ ಬಂದು ಶಾಪ್ ಅಲ್ಲಿ ಡ್ರಗ್ಸ್ ಐಟಮ್ ನ ಇಟ್ಟಿರ್ತಾನಲ್ಲ, ಅದ್ ಏನಂತ ಗೊತ್ತಿಲ್ಲದೆ ನ್ಯೂ ಪೊಲೀಸ್ ಒಬ್ಬ ಅದನ್ನ ಎತ್ಕೊಂಡು ಮೂಗಲ್ಲಿ ಎಳ್ಕೊಂಡ್ಬಿಡ್ತಾನೆ. ಅಷ್ಟೇ, ಇದರಿಂದ ಅವನು ಫುಲ್ ಮತ್ತಿನ ಲೋಕಕ್ಕೆ ಹೊಟ್ಟೋದ ಬಾ ಅಂತ ಮಲ್ಗಿರ್ತಾನೆ. ಇದನ್ನ ನೋಡಿ ಅವರೆಲ್ಲ ಟೆನ್ಷನ್ ಆಗ್ಬಿಡ್ತಾರೆ. ಬೇರೆ ಏನ್ ಮಾಡಕ್ಕಾಗುತ್ತೆ, ಅವನು ಎತ್ತಿ ಕಾರಲ್ಲಿ ಹಾಕೊಂಡು ಕ್ಯಾಪ್ಟನ್, ಆ ಲೇಡಿ ಪೊಲೀಸು ಮತ್ತೆ ಜಂಗಿ ಇವರೆಲ್ಲನೂ ಅಲ್ಲಿಂದ ಮ್ಯಾನೇಜರ್ ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಯಾಕಂದ್ರೆ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಮಾಫಿಯಾ ಬಾಸ್ ಇವ್ರ ಅಂಗಡಿನ ಫ್ರಾಂಚೈಸಿ ಆಗಿ ತಗೊಂಡು ಡ್ರಗ್ಸ್ ನ ಸಪ್ಲೈ ಮಾಡ್ತಾ ಇರೋದು ಅವನೇ ಅಂತ ಗೊತ್ತಿಲ್ಲ. ಇವ್ರಿಗೆ ಈಗ ಸದ್ಯಕ್ಕೆ ಮ್ಯಾನೇಜರ್ ಮಾತಾನೆ ಪರಿಚಯ, ಅವನ್ನ ಮೀಟ್ ಮಾಡ್ಬೇಕು ಅಂತ ಅವ್ನ ಜಾಗಕ್ಕೆ ಹೋಗಿ ನೋಡಿದ್ರೆ ಆ ಜಾಗನೇ ಪೂರ್ತಿ ಖಾಲಿ ಆಗಿದೆ. ಅಲ್ಲಿರೋ ಪ್ರತಿಯೊಂದು ಐಟಮ್ ನ ಕೂಡ ಎತ್ತಾಕೊಂಡು ಅವ್ರ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಎಲ್ಲಪ್ಪ ಹೋದ್ರು ಇವ್ರು ಅಂತ ಇವರೆಲ್ಲ ಯೋಚನೆ ಮಾಡ್ತಾ ಇರೋ ಟೈಮಲ್ಲೇ ಆ ಲೇಡಿ ಪೊಲೀಸ್ ಫೋನ್ಗೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಅದು ಆ ಲಿಯೋನ್ ಫೋನ್ ಇಂದಾನೆ. ನೋಡಿದ್ರೆ ಅವನ್ನ ಕಟ್ಟಾಕಿಟ್ಟಿರ್ತಾರೆ. ಇದನ್ನ ನೋಡಿ ಸಖತ್ ಭಯ ಪಟ್ಟವಳು ತಕ್ಷಣ ಅವಳ ಫೋನ್ ಎತ್ಕೊಂಡು ಅವಳ ಫೋನ್ ಅಲ್ಲಿ ಒಂದು ಆಪ್ ನ ಆನ್ ಮಾಡಿ ಅದ್ರಲ್ಲಿ ಲಿಯೋನ್ ಫೋನ್ ಯಾವ ಲೊಕೇಶನ್ ಅಲ್ಲಿ ಟ್ರ್ಯಾಕ್ ಆಗ್ತಿದೆ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಇದನ್ನ ಪಕ್ಕದಲ್ಲೇ ಇದ್ದು ನೋಡೋ ಆ ಜಂಗಿ ಕೇಳ್ತಾನೆ, ಏನೇ ಈ ಆಪ್ ನ ಹಸ್ಬೆಂಡ್ ಎಲ್ಲಿದ್ದಾನೆ ಅಂತ ಕಂಡಿಡಿಯೋದಕ್ಕೆ ವೈಫ್ ಅವ್ರು ಯೂಸ್ ಮಾಡೋದು. ನೀವಿಬ್ಬರು ನೋಡಿದ್ರೆ ಯಾವಾಗ ನೋಡಿದ್ರು ಟಾಮ್ ಅಂಡ್ ಜೆರಿ ತರ ಜಗಳ ಮಾಡ್ತಾ ಇರ್ತೀರಾ. ನೀನೇನಕ್ಕೆ ಹಸ್ಬೆಂಡ್ ಟ್ರ್ಯಾಕರ್ ಅನ್ನೋ ಆಪ್ ಅಲ್ಲಿ ಅವ್ನ್ ಮೊಬೈಲ್ ನಂಬರ್ ನ ಹಾಕಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರೆ ಅವಳೆ, ನೀನ್ ಏನಾದ್ರೂ ಬಗ್ಳ್ಕೊಂಡು ಹೋಗ, ನಾನು ಇದೆಲ್ಲ ಕಿವಿಗೆ ಹಾಕೊಳ್ಳಲ್ಲ ಅಂತ ಹೇಳಿ ಲೊಕೇಶನ್ ಗೊತ್ತಾಗೋಯ್ತು, ಫಸ್ಟ್ ಬನ್ನಿ ಲೊಕೇಶನ್ ಹೋಗೋಣ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾಳೆ. ಇನ್ನೊಂದ್ ಕಡೆ ಲೋಕಲ್ ಡಾನ್ ನ ತೋರಿಸ್ತಾರೆ. ಅವ್ನ್ ಬಂದ್ ಅವ್ರ ಅಮ್ಮವ್ರ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ರೆ ಈ ಜೂನಿಯರ್ ಪೊಲೀಸ್ ಒಬ್ಬ ಇದ್ದಲ್ವಾ, ಕ್ಯಾಪ್ಟನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದವನು, ಅವನೊಂದು ಪೊಲೀಸ್ ಟೀಮ್ ಜೊತೆ ಬಂದು ಈ ಲೋಕಲ್ ಡಾನ್ ಅರೆಸ್ಟ್ ಮಾಡೋ ಕೆಲಸದಲ್ಲಿ ಇಳ್ದಿರ್ತಾನೆ. ಆದ್ರೆ ಅಲ್ಲಿ 2 ಗ್ಯಾಂಗ್ಗೂ ಸರಿಯಾಗಿ ಫೈಟಿಂಗ್ ನಡೀತಾ ಇರುತ್ತೆ. ಈ ಪೊಲೀಸ್ ಟೀಮ್ ಅವರೆಲ್ಲ ಸಖತ್ ಸ್ಟ್ರಾಂಗ್, ಅವ್ರನ್ನೆಲ್ಲ ಅಸಾಲ್ಟ್ ಆಗಿ ಹೊಡೆದಾಕ್ತಾರೆ ಅಂತ ನೋಡಿದ್ರೆ ಪಾಪ ಅಸಾಲ್ಟ್ ಆಗಿ ಓದೇ ತಿಂದು ಅವರ ಕೆಳಗಡೆ ಒಬ್ಬೊಬ್ಬರು ಒಂದೊಂದ್ ದಿಗ್ಗೆ ಬಿದ್ದಿರ್ತಾರೆ. ಅವ್ರನ್ನೆಲ್ಲ ಹೊಡೆದಿದ್ದಾದ್ಮೇಲೆ ಆ ಲೋಕಲ್ ಡಾನ್ ಕಡೆ ಅವರೆಲ್ಲ ಬಿಟ್ರೆ ಸಾಕು ಅಂತ ಅಲ್ಲಿಂದ ಕಾರ್ ಎತ್ಕೊಂಡು ಎಸ್ಕೇಪ್ ಆಗಕ್ ನೋಡ್ತಾರೆ. ಆದ್ರೆ ಇವ್ರ ಪಾಪ ಅದೃಷ್ಟ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಕರೆಕ್ಟ್ ಆಗಿ ಗೇಟ್ ಹತ್ರ ಹೋಗಿದ ತಕ್ಷಣ ಆ ಕಡೆಯಿಂದ ಬಂದಿರೋ ಒಂದು ಬಸ್ ಇವ್ರ ಕಾರ್ನ ಗುದ್ದಿ ಆಕ್ಸಿಡೆಂಟೇ ಮಾಡ್ಬಿಡ್ತು. ಇನ್ನೊಂದ್ ಕಡೆ ನಮ್ ಕ್ಯಾಪ್ಟನ್ ಅವ್ರ ಟೀಮ್ ನ ತೋರಿಸ್ತಾರೆ. ಅವ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವಳಿಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ, ಭಯ ಆಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಕ್ಯಾಪ್ಟನ್ ಹೇಳ್ತಾರೆ, ಅಯ್ಯೋ ಏನು ಆಗಲ್ಲ ಬಿಡಮ್ಮ, ಆದಷ್ಟು ಬೇಗ ನಾವು ಹೋಗೋಣ, ಕಾಪಾಡೋಣ, ಅವ್ನಿಗೇನ್ ಆಗಿರಲ್ಲ ಅಂತ ಧೈರ್ಯ ಹೇಳ್ತಾ ಇದ್ರೆ ಅವಳಂತಾಳೆ, ಅವನ್ ಬಗ್ಗೆ ಯಾರು ಯೋಚನೆ ಮಾಡಿದ್ದು, ಅವನಲ್ಲಿ ಅವ್ರನ್ನೆಲ್ಲ ಹೊಡೆದು ಧ್ವಂಸ ಮಾಡ್ಬಿಡ್ತಾನೋ ಅಂತ ನನಗ್ ಭಯ ಆಗ್ತಿದೆ ಅಂತ ಅಲ್ಲಿ ಬಗ್ಗೆ ತುಂಬಾನೇ ಹೆಮ್ಮೆಯಾಗಿ ಹೇಳ್ತಾ ಇರ್ತಾಳೆ. ಇವಳು ಹೇಳಿದ್ ನಿಜ ಅನ್ನೋ ತರನ ಅಲ್ಲಿ ತೋರಿಸ್ತಾರೆ ನೋಡಿ. ಅಲ್ಲಿ ಅನ್ನೋನ್ನ ಕಟ್ಟಾಕಿಟ್ಟಿದ್ರಲ್ಲ, ಹೆಂಗ್ ಅದರಿಂದ ಬಿಡ್ಸ್ಕೊಂಡು ಅಂತ ಗೊತ್ತಿಲ್ಲ. ಈಗ ಬಿಡ್ಸ್ಕೊಂಡ್ ಬಂದವನು ಎಲ್ಲಾರ್ಗು ಇಗ್ಗ ಮುಗ್ಗ ಸರಿಯಾಗಿ ಹೊಡೆದು ಬಿಸಾಕ್ಬಿಡ್ತಾನೆ. ಆದ್ರೆ ಅದೇ ಟೈಮ್ಗೆ ಡ್ರಗ್ಸ್ ಎಲ್ಲ ತಗೊಂಡ್ ಹೋಗ್ತಾ ಇರೋ ವ್ಯಾನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಇದನ್ನ ನೋಡಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವನಿಗೆ ಟ್ರಕ್ ನ ಹತ್ಕೊಂಡ್ಬಿಟ್ಟಿರ್ತಾನೆ. ಈಗ ಟ್ರಕ್ ಬಂದು ನಮ್ ಕ್ಯಾಪ್ಟನ್ ಅವ್ರು ಬರ್ತಾ ಇದೆಲ್ಲ ಕಾರು ಅದ್ರ ಆಪೋಸಿಟ್ ಅಲ್ಲೇ ಹೋಗ್ತಾ ಇರುತ್ತೆ. ಇವ್ರಿಗೆ ತಲೆನೇ ಒಣಗೋಗ್ತಾ ಇರುತ್ತೆ. ಇಲ್ಲಿ ಕ್ಯಾಪ್ಟನ್ ಅವ್ರಿಗೆಲ್ಲ ಏನ್ ವಿಷಯ ಅಂತ ನೋಡಿದ್ರೆ ಅವ್ನ ಲೊಕೇಶನ್, ಅವ್ನ ಫೋನ್ ಲೊಕೇಶನ್ ತಾನೇ ಚೆಕ್ ಮಾಡ್ಕೊಂಡ್ ಬಂದಿದ್ದು. ಇಷ್ಟೊತ್ತು ಅದು ಯಾವ್ದೋ ಒಂದು ಲೊಕೇಶನ್ ತೋರಿಸ್ತಾ ಇತ್ತು. ಅಲ್ಲಿಗೆ ಹೋಗೋಣ ಅಂತ ನೋಡಿದ್ರೆ ಇವಾಗ ನಮ್ ಪಕ್ಕದಲ್ಲೇ ಇರೋ ತರ ಟ್ರ್ಯಾಕ್ ತೋರಿಸ್ತಾ ಇದೆ. ಇನ್ ಸ್ವಲ್ಪ ಹೊತ್ತಿಗೆ ನಮ್ಮನ್ನ ದಾಟ್ಕೊಂಡು ಹೋಗ್ತಾ ಇದೆ ಟ್ರ್ಯಾಕರ್. ಇಲ್ಲೇನ್ ನಡೀತಾ ಇದೆ ಅಂತ ಅವ್ರಿಗೆಲ್ಲ ತಲೆ ಬಿಸಿ ಹತ್ತೋಗ್ಬಿಟ್ಟಿರುತ್ತೆ. ಸರಿ ಹೆಂಗೋ ಲೊಕೇಶನ್ ಫಸ್ಟ್ ಕಂಡಿಡಿಬೇಕು ಅಂತ ಅವ್ರು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಇನ್ನೊಂದು ಟ್ರಕ್ ಹತ್ಕೊಂಡ್ ಬಂದಿದ್ದ ಅಲ್ವಾ ಅಲ್ಲಿ, ಆ ಟ್ರಕ್ ಕೂಡ ಬಂದು ಒಂದ್ ಜಾಗದಲ್ಲಿ ನಿಲ್ಲುತ್ತೆ. ಇವನು ಇಳಿದು ಬಂದು ಏನ್ ನಡೀತಿದೆ ಅಂತ ನೋಡಿದ್ರೆ ಆ ಮಾಫಿಯಾ ಬಾಸ್ ಅವ್ನ ಟೀಮ್ ಒಂದ್ ಕಡೆ, ಎನಿಮಿ ಅವ್ನ ಟೀಮ್ ಒಂದ್ ಕಡೆ, ಇಬ್ರು ನಿಂತ್ಕೊಂಡು ಡೀಲಿಂಗ್ ನ ಮಾತಾಡ್ತಾ ಇರ್ತಾರೆ. ಇದನ್ನ ದೂರದಿಂದ ನೋಡಿ
ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇವ್ರನ್ನ ಹೆಂಗಾದ್ರೂ ಮಾಡಿ ಡೈವರ್ಟ್ ಮಾಡ್ಬೇಕು, ಅಷ್ಟ್ರಲ್ಲಿ ಪೊಲೀಸ್ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಅಂತ ಇವ್ನು ಯೋಚನೆ ಮಾಡ್ದವನು ಅವ್ನ ಫೋನ್ ಅಲ್ಲಿ ಪೊಲೀಸ್ ಸೈರನ್ ಆನ್ ಮಾಡಿ ಬಿಟ್ಬಿಡ್ತಾನೆ. ಇದರಿಂದ ಅಲ್ಲಿರೋರ್ಗೆಲ್ಲ ಸಖತ್ ಗಾಬರಿ ಆಗ್ಬಿಡುತ್ತೆ. ಅದ್ರಲ್ಲಿ ಎನಿಮಿ ಟೆನ್ಷನ್ ಆಗ್ಬಿಡ್ತಾನೆ. ಮತ್ತೆ ಜಾಕೆ ಪೊಲೀಸ್ ಅವ್ರನ್ನ ಕರ್ಸಿ ನನ್ನ ಸಿಕ್ಕಾಕ್ಸ್ಬೇಕಂತ ನೋಡ್ತಾ ಇದೀಯಾ, ಏನಿನ್ನ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೇನೆ ಈ ಕಡೆ ಮಾಫಿಯಾ ಬಾಸ್ ಕೂಡ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಏನ್ ನಾನು ಸ್ಟಾರ್ಟಿಂಗ್ ಇಂದ ನೋಡ್ತಾನೆ ಇದೀಯಾ, ಬಿಟ್ರೆ ಓವರ್ ಆಗಿ ಮಾತಾಡ್ತಾ ಇದೀಯ ಅಂತ ಗನ್ ಎತ್ಕೊಂಡವನು ಪಟ್ಟಂತ ಅವ್ನ್ ಕಾಲ್ಗೆ ಶೂಟ್ ಮಾಡ್ಬಿಟ್ಟ. ಈ ಕಡೆ ಎನಿಮಿಗೆ ಏನು ಮಾತೇ ಬರ್ತಾ ಇಲ್ಲ. ಏನೋ ನೀನು ನನ್ ಬಾಯಲ್ ತನೋ ಮಾತಾಡ್ತಾ ಇದೀನಿ, ನಿನ್ ಪಡ ನಿನ್ ಗನ್ನೆಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಇನ್ ಎಲ್ಲಿ ಮಾತುಕತೆ, ಜಗಳಾನೇ ಡೈರೆಕ್ಟ್ ಅಂತ ಹೇಳಿ ಎರಡು ಗ್ಯಾಂಗು ಸರ್ಯಾಗಿ ಜಗಳ ನಡೀತಾ ಇರುತ್ತೆ. ಇದನ್ನ ದೂರದಿಂದ ನೋಡ್ತಾರೋ ಲೀಗೆ ಸಖತ್ ಸಂತೋಷ, ಅಪ್ಪ ಹೆಂಗೋ ಫಿಟ್ಟಿಂಗ್ ಇಟ್ಟಿರೋ ಕೆಲಸ ಮುಗೀತು ಅಂತ ಸಖತ್ ಖುಷಿಯಾಗಿ ನಿಂತಿರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ ಕ್ಯಾಪ್ಟನ್ ಅವ್ರ ಕಾರ್ ಕೂಡ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ರು. ಬರ್ತಾ ಇರ್ಬೇಕಾದ್ರೆ ನೋಡ್ಬೇಕಾ ಲೇಡಿ ಪೊಲೀಸ್ಗೂ ಮತ್ತೆ ಅಲ್ಲಿ ಮಧ್ಯೆ ಇರೋ ಕನೆಕ್ಷನ್ ಕಣ್ಣಲ್ಲೇ ಸಕ್ಕದಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಇದ್ರೆ ನೋಡಿ ಕಾರಲ್ಲಿ ಇರೋರ್ಗೆಲ್ಲ ಟೆನ್ಷನ್ ಆಗ್ತಾ ಇರುತ್ತೆ, ಇಲ್ಲಿ ಏನ್ ನಡೀತಾ ಇದೆ, ಇವ್ರೇನ್ ಮಾಡ್ತಿದ್ದಾರೆ ಅಂತ. ಆದ್ರೆ ಕರೆಕ್ಟ್ ಕಾರ್ ಎತ್ಕೊಂಡ್ ಬಂದಿ ನಿಲ್ಸಿದವರು ಈಗ ಕ್ಯಾಪ್ಟನ್ ಬಂದು ಆ ಮುಂದೆ ನಿಂತಿರೋರ್ದು ಫೋಟೋನೆಲ್ಲ ಹಿಡಿದು ಇವ್ನ್ ಜೂನಿಯರ್ ಗೆ ಕಳಿಸ್ತಾರೆ. ಆ ಜೂನಿಯರ್ ಅದನ್ನ ನೋಡಿದ ತಕ್ಷಣ ಶಾಕ್ ಆದ. ಪರವಾಗಿಲ್ವೇ, ಆ ಮಾಫಿಯಾ ಬಾಸ್ ಸಿಕ್ಕಾಕೊಂಡ, ಅವ್ನ್ ಜೊತೆ ಕೆಲಸ ಮಾಡ್ತಾರ ಎನ್ಮಿ ಕೂಡ ಸಿಕ್ಕಾಕೊಂಡ, ಫಸ್ಟ್ ನಾವ್ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ನ ಕರ್ಕೊಂಡ ಜಾಗಕ್ಕೆ ಬರಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈಗ ಇಲ್ಲಿ ನಮ್ ಕ್ಯಾಪ್ಟನ್ ಅವ್ರ ಟೀಮ್ ನ ತೋರಿಸ್ತಾರೆ ನೋಡಿ. ಇವ್ರ 5 ಜನ ರೆಡಿಯಾಗಿ ಫೈಟಿಂಗ್ ಮಾಡಕ್ಕೆ ನಿಂತಿರ್ತಾರೆ. ಈಗ ಇವ್ರಿಗೂ ಮತ್ತೆ ಆ ಬಾಸ್ ಟೀಮ್ ಅವ್ರಿಗೂ ಸಕ್ಕದಾಗಿ ಫೈಟಿಂಗ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಜೂನಿಯರ್ ಮತ್ತೆ ಅವ್ನ ಅಸಿಸ್ಟೆಂಟ್ ಬರ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಕೇಳ್ತಾನೆ, ಜೂನಿಯರ್ ಸರ್ ನಾವ್ ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು, ಪಾಪ ನಮ್ಮ 5 ಜನ ಪೊಲೀಸರು ಅಷ್ಟು ದೊಡ್ಡ ಗ್ಯಾಂಗ್ ಜೊತೆ ಸಿಕ್ಕಾಕೊಂಡಿದ್ದಾರೆ, ಇನ್ ಇವ್ರ ಗತಿ ಏನಾಗ್ಬಿಡುತ್ತೋ ಅಂತ ಹೇಳಿದಾಗ ಜೂನಿಯರ್ ಹೇಳ್ತಾರೆ, ಅಯ್ಯೋ ನಿನ್ನ ಇನ್ನು ನಿಮ್ಗೆ 5 ಜನದ ಬಗ್ಗೆ ಗೊತ್ತೇ ಆಗಿಲ್ವಾ, ನಮ್ ಚೀಫ್ ಏನಾದ್ರು ಸುಮ್ನೆ 5 ಜನ ಒಂದು ಟೀಮ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ಯಾ? 5 ಜನ ಸಾಮಾನ್ಯವಾದವರಲ್ಲ, ಅದ್ರಲ್ಲೇ ಲೀ ಅಂತ ಇದ್ದಾನಲ್ಲ ಅವ್ನ್ ಯಾರು ಅನ್ಕೊಂಡಿದ್ಯಾ? ಜೂಡೋನಲ್ಲಿ ತುಂಬಾ ದೊಡ್ಡ ಕಿಂಗ್ ಅವ್ನು ಒಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಅವ್ನ ಎದುರುಗಡೆ ಇರೋ ದೇಹದಲ್ಲಿ ಪ್ರಾಣ ಇದೆಯಾ ಇಲ್ವಾ ಅಂತಾನೆ ಗೊತ್ತಾಗೋದಕ್ಕೆ 1 ಅವರ್ ಬೇಕಾಗುತ್ತೆ. ಆ ರೇಂಜ್ ಗಿರತ್ತ ಅವ್ನ ಏಟು. ಇನ್ನೊಂದ್ ಕಡೆ ಜಂಗಿ ಏನ್ ಸಾಮಾನ್ಯ ಅನ್ಕೊಂಡಿದ್ಯಾ? ಅವನು ಕರಾಟೆ ಕುಂಫುಲ್ ಎಲ್ಲ ಸಖತ್ ಚಾಂಪಿಯನ್ಶಿಪ್ ತಗೊಂಡಿರೋನು. ಇನ್ನು ನಿನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವ್ನ್ ಸರ್ವಿಸ್ ಅಲ್ಲೇ ಅವ್ನ್ 8 ಇಂದಾನೆ 12 ಜನ ಸತ್ತಿದ್ದಾರೆ ಅಂದ್ರೆ ನಂಬಕ್ಕಾಗತ್ತಾ? ಅಂತ ದೊಡ್ಡ ಕಿಂಗ್ ಇವ್ನ ಕುಂಫುನಲ್ಲಿ. ಇನ್ನೊಂದ್ ಕಡೆ ಆ ನ್ಯೂ ಪೊಲೀಸು ಅವನೇನ್ ಸಾಮಾನ್ಯನಾ? ಅವನು ಬೇಸ್ಬಾಲ್ ಅನ್ನೋ ಗೇಮ್ ಅಲ್ಲಿ ಸಖತ್ ಚಾಂಪಿಯನ್ಶಿಪ್ ಹೊಡೆದಿದ್ದಾನೆ. ಬೇಸ್ಬಾಲ್ ಅನ್ನೋ ಗೇಮೇ ಒಂಥರ ತುಂಬಾನೇ ಹೊರಟಾದ ಗೇಮು. ಅವ್ರ ಕೈಲಿರೋ ಬಾಲ್ ನ ಈ ಕಡೆಯಿಂದ ಆ ಕಡೆ ಎತ್ಕೊಂಡೋಗಿ ಗೋಲ್ ಅಲ್ಲಿ ಪಾಸ್ ಮಾಡ್ಬೇಕಂದ್ರೆ ಎಷ್ಟೊಂದು ಒದೆ ತಿನ್ಬೇಕು, ಎಷ್ಟೊಂದು ಏಟ್ಗಳು ತಿನ್ಬೇಕು. ಇನ್ ಹಂಗಿರ್ಬೇಕಾದ್ರೆ ಇವನ್ ಮುಂದೆ 4 ಜನ ಬಂದ್ರು ಅಂತಂದ್ರೆ ಇವನ್ ಏಟ್ ಇನ್ ಯಾವ ರೇಂಜ್ ಗಿರುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನ ಲೇಡಿ ಪೊಲೀಸು ಅವಳೇನ್ ಸಾಮಾನ್ಯವಾದವಳಲ್ಲ, ಕುಂಫು ಅಲ್ಲಿ ಸಖತ್ ಕಿಲಾಡಿ ಅವಳು. ಅವಳಿಗೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡಿ ಟೋನಿಜಾ ಅಂತ ಹೆಸರೇ ಇದೆ ಗೊತ್ತಾ? ಇವರಾದ್ರೂ ಪರವಾಗಿಲ್ಲ, ಆ ಕ್ಯಾಪ್ಟನ್ ಎಂತವ್ರ ಅಂತ ಅನ್ಕೊಂಡಿದ್ಯಾ? ಅವ್ರಿಗೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಂಬಿ ಅಂತ ಹೆಸರೇ ಇದೆ ಗೊತ್ತಾ? ಯಾಕಂದ್ರೆ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ದಾಗಿಂದ ಇವಾಗವರೆಗೂ ಅದ್ ಎಷ್ಟೊಂದು ಕತ್ತಿಯಲ್ಲಿಂದ ಚುಚ್ಚಿಸ್ಕೊಂಡಿದ್ದಾರೆ ಗೊತ್ತಾ? ಆದ್ರೂ ಅವ್ರಿಗೆ ಏನು ಹಾಗೆ ಇಲ್ಲ, ಅಸಾಲ್ಟ್ ಆಗಿ ಎದ್ ಬಂದು ಎಲ್ಲರನ್ನು ಮ್ಯಾನೇಜ್ ಮಾಡಿ ಹೊಡೆದಾಕ್ಬಿಡ್ತಾರೆ. ಹತ್ರ ಜಾಂಬಿನೂ ಹಂಗೆ ತಾನೆ, ಅದನ್ನ ಎಷ್ಟೇ ಸತಿ ನಾವು ಹೊಡೆದ್ರು ಸಾಯಿಸಿದ್ರೆ ಕೂಡ ಎದ್ದೆದ್ದು ಬರ್ತಾನೆ ಇರತ್ತಲ್ಲ, ಆ ತರನೇ ಇವ್ರು. ಈ 5 ಜನ ಏನು ಸುಮ್ನೆನಾ ಅಂತ ಈ 5 ಜನ ಬಗ್ಗೆ ಆ ಜೂನಿಯರ್ ಅಂತೂ ಸಖತ್ ಮಾಸ್ ಆಗಿ ಒಂದು ಇಂಟ್ರಡಕ್ಷನ್ ನ ಕೊಡ್ತಾರೆ. ಇವ್ರು ಇಂಟ್ರಡಕ್ಷನ್ ಕೊಟ್ಟಿದ್ದಕ್ಕೆ ನಾವೇನ್ ಕಡಿಮೆ ಇಲ್ಲ ಅನ್ನೋ ತರ ಕ್ಯಾಪ್ಟನ್ ಮತ್ತೆ ಅವ್ರ ಟೀಮ್ ಅವರೆಲ್ಲ ಸಖತ್ ಮಾಸ್ ಆಗಿ ಅವ್ರನ್ನೆಲ್ಲ ಹೊಡೆದು ಬಿಸಾಕಿದ್ರು. ಈ ಗ್ಯಾಪ್ ಅಲ್ಲಿ ಮಾಫಿಯಾ ಬಾಸ್ ಕಾರಲ್ಲಿರೋ ಅಮೌಂಟ್ ನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ಯಾಪ್ಟನ್ ಈ ಮಾಫಿಯಾ ಬಾಸ್ ಗೆ ಒಬ್ಬ ಲೇಡಿ ಅಸಿಸ್ಟೆಂಟ್ ಇದ್ಲಲ್ಲ, ಅವಳೇನ್ ಸುಮ್ನೆನಾ, ಅವಳು ನಮ್ ಕ್ಯಾಪ್ಟನ್ ನ ತಡೆದ್ ನಿಲ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ಅರ್ಧ ಮತ್ತಲ್ಲಿರೋ ನ್ಯೂ ಪೊಲೀಸ್ ಅವನು ಅಲ್ಲಿರೋ ಒಂದು ಕಲ್ನ ಎತ್ಕೊಂಡು ಆ ಮಾಫಿಯಾ ಬಾಸ್ ಅವ್ರ ಅಸಿಸ್ಟೆಂಟ್ ಇರ್ತಾಳಲ್ಲ ಅವಳ ತಲೆಗೆ ಹೊಡಿತಾನೆ. ಇದನ್ನ ನೋಡಿ ಆ ಬಾಸ್ ಗನ್ ಎತ್ಕೊಂಡು ಆ ನ್ಯೂ ಪೊಲೀಸ್ ನ ಶೂಟ್ ಮಾಡ್ಬೇಕಂತ ನೋಡಿದ್ರೆ ಟಕ್ಕಂತ ನಮ್ ಕ್ಯಾಪ್ಟನ್ ಬಂದ್ ಅದನ್ನ ತಡೆದು ಆ ಗುಂಡೆಟ್ನ ಅವ್ರು ತಗೊಳ್ತಾರೆ. ಇಬ್ರು ಕೆಳಗಡೆ ಬಿದ್ಬಿಡ್ತಾರೆ. ಆದ್ರೆ ಬಿದ್ದಿದ್ ಫೋರ್ಸ್ಗೆ ಆ ನ್ಯೂ ಪೊಲೀಸ್ಗೆ ಪಾಪ ಮತ್ತೆ ಜ್ಞಾನ ತಪ್ಪಿಬಿಡ್ತು, ಅವ್ನ ಕೈಲಿ ಎದ್ದೇಳಕ್ ಆಗ್ತಾ ಇಲ್ಲ. ಆದ್ರೆ ಕ್ಯಾಪ್ಟನ್ ಮಾತ್ರ ತುಂಬಾ ಕಷ್ಟಪಟ್ಟು ಎದ್ದೇಳ್ತಾರೆ. ಮತ್ತೆ ಅಸಿಸ್ಟೆಂಟ್ ಹುಡುಗಿ ಬಂದು ನಮ್ ಕ್ಯಾಪ್ಟನ್ ಅಟ್ಯಾಕ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಗ ಈ ಸತಿ ಸೆಂಟ್ರಲ್ಲಿ ಲೀ ಬರ್ತಾನೆ ನೋಡಿ, ಸಖತ್ ಮಾಸಾಗ ಅವಳನ್ನ ಹೊಡೆದು ಆರಕ್ ಬಿಡ್ತಾನೆ ಅಂತ ನೋಡಿದ್ರೆ ಆ ಅಸಿಸ್ಟೆಂಟ್ ಲೇಡಿ ಸಕ್ಕದಾಗ ಹೊಡೆದು ಲೀಗೆ ಫಸ್ಟೇ ಮೂಗ್ ಅರ್ಧಂಬರ್ಧ ಪಚಡಿ ಆಗಿತ್ತು, ಈಗ ಪೂರ್ತಿ ಪಚಡಿನೇ ಮಾಡ್ಬಿಟ್ಲು. ಇದನ್ನ ನೋಡಿ ಲೇಡಿ ಕಾಪ್ಗೆ ಟೆನ್ಷನ್ ಆಗ್ಬಿಟ್ಟು, ಯಾವಳೆ ಅವಳು ನಾಟಕದಲ್ಲಿ ಬರೋ ನಾನ್ ಸಿಂಗ್ ಕ್ಯಾರೆಕ್ಟರ್ ತರ ನಮ್ಮ ಹುಡ್ಗನ್ ಮೇಲೆ ಕೈ ಹಿಡಿತ್ಯಾ, ಅವನಿಗೆ ಪ್ರಾಪರ್ ಆಗಿರೋದೇ ಆ ಮೂಗು ಮುಖಾನೇ ಕಣೆ, ಅದನ್ನೇ ಇನ್ನು ನಾಸ್ತಿ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ ಅಂತ ಎತ್ತೋಳು ಸರಿಯಾಗಿ ಹಿಗ್ಗ ಮುಗ್ಗ ಲೆಫ್ಟ್ ರೈಟ್ ಎಲ್ಲ ಸರಿಯಾಗಿ ಕೋಪನೆಲ್ಲ ಅವಳ ಮೇಲೆ ಇಳಿಸ್ಬಿಟ್ಲು. ಅಷ್ಟೇನ್ 2 ಏಟ್ ಹೊಡಿದ್ರೆ ಅಸಿಸ್ಟೆಂಟ್ ಸತ್ತೇ ಹೋಗ್ತಾಳೇನೋ ಗೊತ್ತಿಲ್ಲ. ಅಷ್ಟರಲ್ಲಿ ಲೀ ಬಂದು ಇವಳನ್ನ ಎಳ್ದಿಟ್ಕೊಂಡು, ಅಯ್ಯಯ್ಯೋ ಇನ್ 2 ಏಟ್ ಹಾಕಿದ್ರೆ ಅವಳು ಸತ್ತೇ ಹೋಗ್ತಾಳೆ ಕಣೆ, ನನ್ ಮೇಲೆ ನಿನ್ಗ ಅಷ್ಟೊಂದ್ ಆಸೆನಾ, ಮಾಮ ಮೇಲೆ ನಿನ್ಗ ಅಷ್ಟೊಂದ್ ಆಸೆನಾ, ನನ್ನ ಒಬ್ಳು ಹೊಡೆದ್ಲು ಅಂತ ಗೊತ್ತಾಗಿದ ತಕ್ಷಣ ಇಷ್ಟು ಕೋಪ ಪಟ್ಟ ಅವಳನ್ನ ಹೊಡಿತಾ ಇದೆಯಲ್ಲೇ, ನಿನ್ನಂತವಳನ್ನ ನಾನ್ ಪಡಿಬೇಕಂದ್ರೆ ನಾನು 7 ಜನದಲ್ಲೂ ಪುಣ್ಯ ಮಾಡ್ಕೊಂಡಿರ್ಬೇಕಣೆ ಅಂತ ಇವ್ರಿಲ್ಲಿ ಒಂದೇ ರೊಮ್ಯಾನ್ಸ್. ಇಲ್ಲಿ ತರ ಒಂದು ದೊಡ್ಡ ಯುದ್ಧನೇ ನಡೀತಾ ಇದ್ರೆ ಈ ಗ್ಯಾಪ್ ನ ಯೂಸ್ ಮಾಡಿ ಆ ಮಾಫಿಯಾ ಬಾಸ್ ಹಣನ ಎತ್ತಾಕೊಂಡು ಒಂದು ಬೋಟ್ ಅಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾನೆ. ಆದ್ರೆ ಕ್ಯಾಪ್ಟನ್ ಇದನ್ನ ಹೆಂಗ್ ನೋಡಿದ್ರು ಅಂತ ಗೊತ್ತಿಲ್ಲ. ಅದೇ ಬೋಟಲ್ಲೇ ಕ್ಯಾಪ್ಟನ್ ಕೂಡ ಇಳಿದ್ಬಿಟ್ರು. ಆದ್ರೆ ಬೋಟಲ್ ಕ್ಯಾಪ್ಟನ್ ಹತ್ತಿದ್ದಾರೆ ಅಂತ ಹೇಳಿ ಇನ್ನೂ ಮಾಫಿಯಾ ಬಾಸ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅರ್ಧ ದಾರಿ ಗೊತ್ತೋಗಿರ್ತಾನೆ. ಅದಾದ್ಮೇಲೆ ಗೊತ್ತಾಗೋದು ಕ್ಯಾಪ್ಟನ್ ಇದಾರೆ ಅಂತ. ಅದಾದ್ಮೇಲೆ ಇಬ್ರಿಗೂ ನಡೆಯುತ್ತೆ ನೋಡಿ ಜಗಳ, ಸರಿಯಾಗಿ ಹೊಡ್ಕೊಳ್ತಾ ಇರ್ತಾರೆ. ಹತ್ತತ್ರ ಒಂದು 15-20 ಮಿನಿಟ್ಸ್ ಜಗಳ ಮಾಡ್ತಾ ಇರ್ತಾರೆ. ಪಾಪ ಮಾಫಿಯಾ ಬಾಸ್ಗೆ ಈ ಕ್ಯಾಪ್ಟನ್ ಒಂದು ಜಾಂಬಿ ಅಂತ ಗೊತ್ತಿಲ್ವಾ
ಇಲ್ವಲ್ಲ, ಎಷ್ಟು ಸತಿ ಹೊಡೆದ್ರೆ ಕೂಡ ಎದ್ದು ಎದ್ದು ಬರ್ತಾ ಇರ್ತಾರೆ ಅಂತ. ಆಲ್ಮೋಸ್ಟ್ ಅವನೇ ಫುಲ್ ಟಯರ್ಡ್ ಆಗ್ಬಿಟ್ಟ ಹೊಡೆದು ಅಯ್ಯಯ್ಯೋ ದೇವ್ರೆ, ಇನ್ನೊಂದ್ಸತಿ ನಾನ್ ನಿಮ್ನ ಹೊಡಿಯಕ್ಕೆ ಮುಂದಾಗೋದಿಲ್ಲಪ್ಪ, ಇವನನ್ನ ಅರೆಸ್ಟ್ ಮಾಡ್ಕೊಂಡೇ ಒಟ್ಟೋಗಿ ಅಂತ ಅವನೇ ವಾಂಟೆಡ್ ಆಗಿ ಸರೆಂಡರ್ ಆಗ್ಬಿಟ್ಟ. ಹೆಂಗೋ ಫೈನಲ್ ಆಗಿ ಇವ್ರು ಕೊಟ್ಟಿರೋ ಮಿಷನ್ ನ ಕಂಪ್ಲೀಟ್ ಮಾಡಿದ್ರು, ಅವ್ರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ಬಿಟ್ರು. ಇನ್ನೊಂದ್ ಕಡೆ ಕ್ಯಾಪ್ಟನ್ ಗೆ ಗುಂಡೇಟ್ ತಗ್ಲಿದೆ ಅಂತ ಹೇಳಿ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಹಚ್ತಾ ಇರ್ಬೇಕಾದ್ರೆ ಇಷ್ಟೊತ್ತು ಮತ್ತಲ್ಲಿದ್ದ ನ್ಯೂ ಪೊಲೀಸೋನು ಈಗ ತಾನೇ ಎದ್ದು ಬರ್ತಾನೆ. ಇವನಿಗೆ ಬೀಳ್ಬೇಕಾಗಿರೋ ಬುಲೆಟ್ ನ ಕ್ಯಾಪ್ಟನ್ ತಗೊಂಡ್ರು ಅಂತ ಗೊತ್ತಾಗಿದ ತಕ್ಷಣ ಇವನ್ ಹೋಗ್ಬಿಟ್ಟ ಕ್ಯಾಪ್ಟನ್ ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು, ದೇವ್ರೆ ನೀವೇ ನನ್ಗೆ ಅಪ್ಪ ತರ ನಿಮ್ ಪ್ರಾಣನ ಕೊಟ್ಟು ನನ್ನ ಕಾಪಾಡಿದೀರಾ ಅಂತ ಹೇಳಿ ಅವನ್ ಫೀಲಿಂಗ್ಸ್ ನೆಲ್ಲ ಹೇಳ್ಕೊಳ್ತಾ ಇದ್ರೆ ಕ್ಯಾಪ್ಟನ್ ಹಂಗೆ ಅಲ್ಲಿ ಕಚ್ಕೊಂಡಿರ್ತಾರೆ. ಅಯ್ಯೋ ನಿನ್ನ ಇಷ್ಟು ಗಟ್ಟಿಯಾಗಿ ನನ್ನ ಇಟ್ಕೊಂಡಿದ್ಯಾ ಕಣೋ, ನೀನ್ ಇಟ್ಕೊಳ್ಳೋದ್ರಲ್ಲೇ ನನ್ ಪ್ರಾಣ ಒಟ್ಟೋಗೋ ತರ ಇದೆ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಇವರೆಲ್ಲ ಈ ತರ ಒಂದ್ ಕಡೆ ಒದ್ದಾಡ್ತಾ ಇದ್ರೆ ಇನ್ನೊಂದ್ ಕಡೆ ಲೇಡಿ ಪೊಲೀಸು ಮತ್ತೆ ಲೀ ಮಾತ್ರ ಕೂತ್ಕೊಂಡು ಸಖತ್ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ರು ಕ್ಯಾಪ್ಟನ್ ಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲೊಬ್ಬ ಸಾವ ಬದ್ಕ ಅಂತ ಹೇಳಿ ಆಂಬುಲೆನ್ಸ್ ಹತ್ತಿಸ್ತಾ ಇದ್ರೆ ಅವ್ರಿಬ್ರು ನೋಡ್ದ ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾರೆ. ನೀವೆಲ್ಲ ಜೀವನದಲ್ಲಿ ಮುಂದಕ್ಕೆ ಬರಲ್ಲ ಕಂಡ್ರು ಅಂತ ಹೇಳಿ ಶಾಪ ಕೊಡ್ತಾ ಇರ್ತಾರೆ. ಇನ್ನೇನು ಎಲ್ರು ಅನ್ಕೊಂಡಿರ್ತಾರ ಫೈನಲ್ ಆಗಿ ಇವ್ರ ಕೆಲ್ಸನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಅದಕ್ಕೋಸ್ಕರ ಅಂದ್ರೆ ಈ ಮಾಫಿಯಾ ಡಾನ್ ನ ಮತ್ತೆ ಎನಿಮಿನ ಹಿಡಿದಿರೋದ್ರಿಂದ ಇವ್ರಿಗೆ ಒಂದು ಅವಾರ್ಡ್ ಫಂಕ್ಷನ್ ನ ಕಂಡಕ್ಟ್ ಮಾಡಿರ್ತಾರೆ. 5 ಜನ ಸ್ಟೇಜ್ ಮೇಲೆ ನಿಂತ್ಕೊಂಡು ಬ್ಯಾಜ್ ಎಲ್ಲ ಕುಚ್ಚಿಸ್ಕೊಂಡು ಸಖತ್ ಮಾಸಾಗಿ ನಿಂತಿರ್ತಾರೆ. ಇದನ್ನ ಕೆಳಗಡೆ ಕುತ್ಕೊಂಡಿರೋ ಚೀಫ್ ಮತ್ತೆ ಜೂನಿಯರ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಚೀಫ್ ಗೆ ಸಖತ್ ಸಂತೋಷ, ಕ್ಲಾಪ್ ಮಾಡ್ಕೊಂಡೆ. ಹೆಂಗೆ 5 ಜನ ನನ್ ಪ್ರಾಡಕ್ಟ್ ಹೆಂಗ್ ಇಳ್ಸಿದೀನಿ ನೋಡ್ದ, ಕಾರಣ ಹೇಳ್ದ 5 ಜನ ನಾನು ಒಂದ್ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿದ್ಯಾ, ಇವ್ರನ್ನೆಲ್ಲ ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಸಖತ್ ಖುಷಿಯಾಗಿ ಕ್ಲಾಪ್ ಮಾಡ್ತಾ ಇದ್ರೆ ಈ ಕಡೆ ಜೂನಿಯರ್ ಗಂತೂ ಹೊಟ್ಟೆಲ್ಲ ಬರ್ನಿಂಗ್ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಹೊಗಳ್ತಾ ಇದಾರ ಇವ್ರು ಅಂತ ಹೇಳಿ. ಈಗ 5 ಜನ ಕೂಡ ಇವ್ರ ಕಡೆ ತಿರ್ಗೊಂದು ಸಲ್ಯೂಟ್ ನ ಹೊಡಿತಾರೆ ನೋಡಿ. ಅದಕ್ಕೆ ಅರ್ಥನೇ ಏನ್ ಗೊತ್ತಾ, ನಮ್ಮನ್ನ ನಾವ್ 5 ಜನ ಸೇರಿದ್ರೆ ನಮ್ ಕೈಲಿಂತ ಕೆಲ್ಸ ಆಗೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ, ಪ್ರತಿಯೊಂದ್ರಲ್ಲೂ ನಮ್ಗೆ ವಿಜಯನೇ ಅಂತ ಹೇಳಿ ತೋರಿಸ್ತಾರೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ? ನೀವೆಲ್ಲ ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಸೂಪರ್ ಆಗಿರೋ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.